ನಮಸ್ಕಾರ ಸ್ನೇಹಿತರೆ, ನಿಮಗೂ ನಿಮ್ಮ ಒಂದು ಕುಟುಂಬದವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಕೂಡ ನಮಗೆ ವಿಶ್ ಮಾಡಬೇಕನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ವಿಶ್ ಮಾಡಿ. ಆದಷ್ಟು ನಿಮ್ಮ ಒಂದು ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸ್ನೇಹಿತರೆ, ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದ್ದಾರೆ. ಸರ್ಕಾರದವರು ಯುಗಾದಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿರುವಂತಹ ಸರ್ಕಾರ. ಉಚಿತ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ನೋಡಿ, ನಿಮಗೆ ಈಗ ಪ್ರೆಸೆಂಟ್ ಏನಾಗ್ತಿದೆ ಅಂದರೆ, ಈಗ ಉಚಿತ ಬಸ್ಗಳಲ್ಲಿ ಫ್ರೀ ಬಸ್ಗಳಲ್ಲಿ ನೀವೆಲ್ಲರೂ ಎಲ್ಲಾದರೂ ಟ್ರಿಪ್ ಹೋಗ್ತಿದ್ದೀರಾ, ಇಲ್ಲಾಂದರೆ ಪ್ರತಿದಿನ ನೀವು ಬಸ್ಗಳಲ್ಲಿ ಕೆಲಸಕ್ಕೆ ಹೋಗ್ತಿದ್ದೀರಾ, ನೀವು ಎಲ್ಲೇ ಹೋಗ್ಬೇಕಾಗ್ಲಿ ಬಸ್ಗಳಲ್ಲಿ ನೋಡಿದ್ರೆ ಫುಲ್ ರಶ್ ಇರುತ್ತೆ. ನಿಮಗೆ ಬಸ್ಗಳಲ್ಲಿ ಕೂತ್ಕೊಳ್ಳೋಕೆ ಜಾಗ ಇರಲ್ಲ, ನಿಂತ್ಕೊಳ್ಳೋಕೆ ಜಾಗ ಇರಲ್ಲ. ಈ ರೀತಿಯಾಗಿ ಬಸ್ಗಳಲ್ಲಿ ನಿಮಗೆ ತುಂಬಾ ಸಮಸ್ಯೆ ಆಗ್ತಿರುತ್ತೆ. ಬಸ್ಗಳಲ್ಲಿ ಫುಲ್ ರಶ್ ಇರೋದ್ರಿಂದ ಎಲ್ಲರೂ ಏನು ಹೇಳ್ತಿರ್ತಾರೆ, ಈ ಒಂದು ಶಕ್ತಿ ಯೋಜನೆಯಿಂದಾನೇ ಈ ರೀತಿ ಆಗಿದೆ, ಮಕ್ಕಳಿಗೆ ತೊಂದರೆ ಆಗ್ತಿದೆ, ವೃದ್ಧರಿಗೆ ತೊಂದರೆ ಆಗ್ತಿದೆ, ಈ ಒಂದು ಶಕ್ತಿ ಯೋಜನೆಯನ್ನ ನಿಲ್ಲಿಸ್ಬಿಡಿ ಅಂತ ಸಾಕಷ್ಟು ಹೇಳಿಕೆಗಳಾದ್ರೆ ಪ್ರತಿದಿನ ಬರ್ತಾನೆ ಇರುತ್ತೆ. ವಿಪಕ್ಷ ನಾಯಕರಿಂದ ಬರ್ತಿರುತ್ತೆ, ಜನರ ಕಡೆಯಿಂದ ಬರ್ತಿರುತ್ತೆ, ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರುತ್ತೆ. ಆದ್ರಿಂದ ಈ ಒಂದು ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ತೊಂದರೆ ಆಗಬಾರ್ದು. ಈಗ ಶಕ್ತಿ ಯೋಜನೆಯಿಂದಾನೇ ಈ ರೀತಿಯಾದ ಒಂದು ಫ್ರೀ ಬಸ್ ಏನು ಕೊಟ್ಟಿದ್ದಾರೆ, ಇದರಿಂದಾನೇ ಈ ತರ ಸಮಸ್ಯೆಗಳಾಗ್ತಿದೆ ಅಂತ ಜನರು ಅಂದ್ಕೋಬಾರ್ದು, ಇಲ್ಲಿ ಮಹಿಳೆಯರಿಗೂ ಕೂಡ ತೊಂದರೆ ಆಗಬಾರ್ದು ಬಸ್ಗಳಲ್ಲಿ ಅನ್ಬಿಟ್ಟು ಇಲ್ಲಿ ಸರ್ಕಾರದವರು ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ತಂದಿರುವಂತದ್ದು. ನಿಮ್ಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ. ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಅನ್ನ ವಿತ್ ಪ್ರೂಫ್ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕು, ಎಲ್ಲೂ ಸ್ಕಿಪ್ ಮಾಡಬಾರ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅವರ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲೇ ಟ್ವೀಟ್ ಮಾಡಿರುವಂಥದ್ದು. ಅವ್ರು ಏನು ಟ್ವೀಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಇಲ್ಲಿ ಶಕ್ತಿ ಯೋಜನೆಯಿಂದ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಪ್ರಯಾಣಿಕರಿಗೆ ಉತ್ತಮ ಸೇವೆ ಒದಗಿಸಲು ಬಸ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಕ್ರಮ ಕೈಗೊಂಡಿದ್ದೇವೆ. ಇಲ್ಲಿ ಬಸ್ಗಳ ಒಂದು ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ. ಆಗ ಮಹಿಳೆಯರಿಗೂ ತೊಂದರೆ ಆಗಲ್ಲ, ಯಾರಿಗೂ ತೊಂದರೆ ಆಗಲ್ಲ, ವಿದ್ಯಾರ್ಥಿಗಳಿಗೂ ತೊಂದರೆ ಆಗಲ್ಲ, ವೃದ್ಧರಿಗೂ ತೊಂದರೆ ಆಗಲ್ಲ. ಬಸ್ಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ. ಈಗ ತುಂಬಾ ಬಸ್ಗಳು ಬಂದಿದಾವೆ ಅಂದ್ರೆ ಅವಾಗ ಸೀಟು ಸಿಗುತ್ತೆ, ಬಸ್ಗಳಲ್ಲಿ ತುಂಬಾ ರಶ್ ಕೂಡ ಆಗಲ್ಲ. ಇಲ್ಲಿ ನೋಡಿ, ಬಜೆಟ್ನಲ್ಲಿ ಸಾರಿಗೆ ನಿಗಮಗಳಿಗೆ 1000 ಬಸ್ಗಳನ್ನು GCC ಮೂಲಕ ಒದಗಿಸುವ ಬಗ್ಗೆ ಘೋಷಿಸಲಾಗಿತ್ತು. ಇದನ್ನು ಪರಿಷ್ಕರಿಸಿ 2000 ಹೊಸ ಬಸ್ಗಳನ್ನು ಖರೀದಿಸಲು ನಿರ್ಧರಿಸಲಾಗಿದೆ. ಇಲ್ಲಿ ಸರ್ಕಾರದವರು ಈಗ 2000 ಹೊಸ ಬಸ್ಗಳನ್ನಾದ್ರೆ ಖರೀದಿ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಬೇಕಾಗಿರುವ ಅನುದಾನವನ್ನು ಕೂಡ ಒದಗಿಸಲಾಗುವುದು ಅಂತ ಹೇಳ್ತಿದ್ದಾರೆ. ನೋಡಿ, ಈ ಮೂಲಕ ನಿಮ್ಮ ಪ್ರಯಾಣವನ್ನು ಇನ್ನಷ್ಟು ಸುಖಕರ ಮತ್ತು ಆರಾಮದಾಯಕವಾಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅವರ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲಿ ಟ್ವೀಟ್ ಮಾಡಿರುವಂತದ್ದು ಸ್ನೇಹಿತರೆ. ನೋಡಿ, ಇಲ್ಲಿ ಹೊಸ ಘೋಷಣೆ ಅಂತಾನೆ ಹೇಳ್ಕೋಬಹುದು. 2000 ಬಸ್ಗಳ ಖರೀದಿ ಅಂತ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕರ್ನಾಟಕ ಸಾರಿಗೆ ವ್ಯವಸ್ಥೆಗೆ ಶಕ್ತಿ ಸಂಚಾರ. ಇಲ್ಲಿ ಬಜೆಟ್ ನಲ್ಲಿ ಸಾರಿಗೆ ನಿಗಮಗಳಿಗೆ 1000 ಬಸ್ಗಳನ್ನು GCC ಮೂಲಕ ಒದಗಿಸುವ ಬಗ್ಗೆ ಘೋಷಿಸಲಾಗಿತ್ತು. ಇದನ್ನು ಪರಿಷ್ಕರಿಸಿ 2000 ಹೊಸ ಬಸ್ಗಳ ಖರೀದಿಸಲು ನಿರ್ಧರಿಸಲಾಗಿದೆ. ಈ ರೀತಿಯಾಗಿ 2000 ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ರೆ ಆಗ ಬಸ್ಗಳಲ್ಲಿ ಸ್ವಲ್ಪ ರಶ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಇದು ಸರ್ಕಾರದ ಕಡೆಯಿಂದ ಯುಗಾದಿ ಪ್ರಯುಕ್ತ ನಿಮ್ಮೆಲ್ಲರಿಗೂ ಕೊಡ್ತಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ನೋಡಿ, ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು? 2000 ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ರಲ್ಲ, ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ.